ಬೀದರ್ ಜಿಲ್ಲೆ ಚಿಟ್ಟಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಎಳ್ಳ ಅಮಾವಾಸ್ಯೆ ನಿಮಿತ್ತವಾಗಿ ಭಕ್ತರು ಆಗಮಿಸಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು. ಶ್ರೀ ವೀರಭದ್ರೇಶ್ವರ ವಿಶೇಷ ಅಭಿಷೇಕ ಕಾರ್ಯಕ್ರಮ, ತ್ರಿಕಾಲ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ. ತ್ರಿಕಾಲ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ರುದ್ರಾಭಿಷೇಕ ಕಾರ್ಯಕ್ರಮ ಇಲ್ಲಿ ನಿರಂತರವಾಗಿ ನಡೆಯುತ್ತದೆ. ಭಕ್ತಾದಿಗಳು ಆಗಮಿಸಿ ಇಲ್ಲಿ ದರ್ಶನ ಪಡೆದು ಪ್ರಸಾದ ಪ್ರತಿ ಮಾಸದ ಪದ್ಧತಿಯಂತೆ ಎಳ್ಳಮಾಸೆಯ ಪ್ರಯುಕ್ತವಾಗಿ ಬಹುಜನ ಸಂಖ್ಯೆಯಿಂದ ಭಕ್ತಾದಿಗಳಾಗಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ದರ್ಶನ ಸೌಭಾಗ್ಯವನ್ನು ವೀರಭದ್ರ ಮಹಾಸ್ವಾಮಿ ಕರುಣಿಸ್ತಾ ಇದ್ದಾರೆ. ನಮಗೆಲ್ಲರಿಗೂ ಕೂಡ ವೀರಭದ್ರ ಮಹಾಸ್ವಾಮಿ ಆಶೀರ್ವಾದವನ್ನು ಮಾಡಲಿ. ಹೀಗೆ ತಾವೆಲ್ಲರೂ ಕೂಡ ಬಹುಸಂಖ್ಯೆಯಿಂದ ಭಕ್ತಾದಿಗಳು ಆಗಮಿಸಬೇಕಾಗಿ ಅಂತ ಹೇಳಿ ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡ್ಕೋತಾ ನಮಗೆಲ್ಲರಿಗೂ ಕೂಡ ವೀರಭದ್ರ ಮಹಾಸ್ವಾಮಿ ಆಶೀರ್ವಾದವನ್ನು ಕರುಣಿಸಲಿ ಅಂತೇಳಿ ಒಂದೆರಡು ಮಾತು. ಇದು ಹೊಸ ಸಿಸ್ಟಮು, ಬೆಲ್ಟು. ಇದು ಅದೃಷ್ಟವಂತರು ನೀವೆಲ್ಲ ಬಂದು ತೆಗೆದುಕೊಳ್ಬೇಕು ಸರಕರಿನಲ್ಲಿ. ಇದು ನೋಡಿ, ಚಳಿಗಾಲದಲ್ಲಿ ರಕ್ಷಣೆ. ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ಭಾರತ ದೇಶದ ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ಭಾರತ ಮಾತೆಗೆ ನಿತ್ಯ ಪೂಜಿಸುವ ಸತ್ಯಯೋಗಿಯವರು, ಭಾರತ ಮಾತೆಗೆ ನಿತ್ಯ ಪೂಜಿಸುವ ಸತ್ಯಯೋಗಿಯವರು, ದೇಶದ ರಕ್ಷಣೆ ನನ್ನ ಹೊಣೆ ಎಂದು ದೇಶದ ರಕ್ಷಣೆ ನನ್ನ ಹೊಣೆ ಎಂದು ದೇಶವ ಕಾಯುವರು ಹವಮಲ್ಲಿನಾಥರು, ಭಾರತ ದೇಶದ ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ದೇಶಾದ್ಯಂತ ಸಮಿತಿ ಕಾರ್ಯಾಲಯ ಆರಂಭ ಮಾಡಿದರು, ದೇಶ ಪ್ರೇಮದ ಸಂದೇಶಗಳನ್ನು ಅನುದಿನ ನೀಡಿದರು, ಯುವಜನ ಮನದಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂತವರು, ಹುತಾತ್ಮರಾದ ದೇಶಭಕ್ತರಿಗೆ ನಿತ್ಯ ನೆನೆಸುವವರು,
ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ದೇಶ ಕಾಯುವ ವೀರ